ದರ್ಶನ್ ಆಪ್ತ ಪ್ರದೋಷ್ ಡಿಜಿಪಿ ಅಲೋಕ್ ಕುಮಾರ್ಗೆ ಆಪ್ತನ. ಡಿಜಿಪಿ ಅಲೋಕ್ ಕುಮಾರ್ ನೋಡಿ ದರ್ಶನ್ ಏನಂದ್ರು? ಜೈಲಿನ ಅವ್ಯವಹಾರಗಳಿಗೆ ಬೀಳುತ್ತಾ ಬ್ರೇಕ್. ಪಬ್ಲಿಕ್ ನೆಕ್ಸ್ಟ್ ಜೊತೆಗಿನ ಡಿಜಿಪಿ ಅಲೋಕ್ ಕುಮಾರ್ ಎಕ್ಸ್ಕ್ಲೂಸಿವ್ ಮಾತುಕತೆ. ರೌಡಿಗಳು, ಕ್ರಿಮಿನಲ್ಗಳು ಇವ್ರ ಹೆಸರು ಕೇಳಿ ಸಾಕು ಊರು ಬಿಡ್ತಾರೆ. ಇವ್ರು ಎಲ್ಲಿರ್ತಾರೋ ಆ ಏರಿಯಾದಲ್ಲಿ ರೌಡಿಗಳಿಗೆ, ಕ್ರಿಮಿನಲ್ಗೆ ಕೆಲಸನೇ ಇರೋದಿಲ್ಲ. ಆದರೆ ಇವತ್ತು ಆ ಅಧಿಕಾರಿ, ಆ ಕ್ರಿಮಿನಲ್ಲು, ರೌಡಿಗಳು ಯಾರೆಲ್ಲ ಏನು ಕೆಟ್ಟ ಕೆಲಸ ಮಾಡಿ ಒಂದು ಕಡೆ ಸೇರ್ತಾರೆ ಅಂಥ ಇಲಾಖೆಗೆ ಈಗ ಅವರು ಮುಖ್ಯಸ್ಥರಾಗಿದ್ದಾರೆ. ಅವ್ರು ಯಾರಂತ ಈಗಾಗಲೇ ಗೊತ್ತಾಗಿರಬೇಕು. ಅವರೇ ಅಲೋಕ್ ಕುಮಾರ್ ಅವರು, IPS ಅಲೋಕ್ ಕುಮಾರ್. ಈಗ DGP ಆಗಿ ಪ್ರಿಸನ್ಸ್ನ DGP ಆಗಿದ್ದಾರೆ. ಅವರ ಒಂದು ಏನು ಹಿಂದಿನ ಕೆಲಸ ಮಾಡಿದಂಥ ಕಾರ್ಯರೂಪಗಳಿರ್ಬೋದು. ಹಾಗೆ ಈಗ ಜೈಲಿನ ಸುಧಾರಣೆಗೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಮತ್ತು ಅವರ ಒಂದು ಬಾಲ್ಯ ಜೀವನ ಹೇಗಿತ್ತು, ವೈಯಕ್ತಿಕ ಜೀವನ ಹೇಗಿದೆ, ಅವೆಲ್ಲವನ್ನೂ ಕೂಡ ಕೇಳೋಣ. ನಮ್ಮ ಜೊತೆಗಿದ್ದಾರೆ ಇವತ್ತು ಅಲೋಕ್ ಕುಮಾರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಈಗಾಗಲೇ ಕೂಡ ನೀವು ಕರ್ನಾಟಕದ ಮೂಲೆಯಲ್ಲಿ ಕೆಲಸ ಮಾಡಿದ್ದೀರಿ. ಬೆಳಗಾವಿಯಿಂದ ಹಿಡಿದು ಬೆಂಗಳೂರು ಹಿಡಿದು ಎಲ್ಲ ಕಡೆ ಕೆಲಸ ಮಾಡಿದ್ದೀರಿ. ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ರೌಡಿಗಳೆಲ್ಲ ಓಡಿಬಿಡ್ತಾರೆ, ಕ್ರಿಮಿನಲ್ಸ್ ಓಡಿಬಿಡ್ತಾರೆ. ಏನು SP ಇರ್ಬೋದು ಅಥವಾ ಅಡಿಷನಲ್ CP ಇರ್ಬೋದು, ಜಾಯಿಂಟ್ CP ಇರ್ಬೋದು. ಆ ಕೆಲಸ ನೀವು ಮುಗಿಸ್ಕೊಂಡು ಹೊರಗಡೆ ಹೋದ್ಮೇಲೆ ಅವರೆಲ್ಲರೂ ಕೂಡ ಎಂಟ್ರಿ ಆಗ್ತಾರೆ, ಅದು ಕೂಡ ಪಟಾಕಿ ಹೊಡ್ಕೊಂಡು. ಆದರೆ ಇವತ್ತು ಎಲ್ಲ ರೌಡಿಗಳಿರ್ಬೋದು, ಕ್ರಿಮಿನಲ್ ಇರ್ಬೋದು, ಎಲ್ಲ ಒಟ್ಟಿಗಿರುವಂಥ ಒಂದು ಪ್ರಿಸನ್ ಇಲಾಖೆಗೆ ಮುಖ್ಯಸ್ಥರಾಗಿದ್ದಾರೆ. ಏನು ಹೇಳ್ತೀರಾ ಸರ್? ಇಲ್ಲ, ನಮ್ಮ ಸರ್ವಿಸ್ನಲ್ಲಿ ಬೇರೆ ಬೇರೆ ಹುದ್ದೆಗೆ ನಾವು ಹೋಗಬೇಕು, ಮತ್ತು ಬೇರೆ ಬೇರೆ ಹುದ್ದೆಗೆ ಏನು ಜವಾಬ್ದಾರಿ ಇದೆ ಅದು ನಾವು ನಿರ್ವಹಣೆ ಮಾಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ. ಈಗ ನಾವು ಟ್ರೈನಿಂಗಲ್ಲಿ ನಾನು ಇದ್ದೆ. ಆ ಟ್ರೈನಿಂಗ್ನಲ್ಲಿ ಒಂದು ಬೇರೆ ಟೈಪ್ ಜವಾಬ್ದಾರಿ. ಎಲ್ಲರಿಗೆ ಸ್ವಲ್ಪ ಅವ್ರದ್ದು ಮನೋಭಾವನೆ ಪರಿವರ್ತನೆ ಮಾಡಬೇಕು. ಅವರು ಒಳ್ಳೆ ಇದು ನಾಗರಿಕ ಇದು ಆಫೀಸರ್ ಆಗಬೇಕು. ನಾಳೆ ಅವ್ರಿಗೆ ಸ್ವಲ್ಪ ಎಥಿಕ್ಸ್ ಇರಬೇಕು, ಪ್ರೊಫೆಷ್ನಲ್ ಸ್ಕಿಲ್ಸ್. ಈಗ ನಾವು ಬಂದಿದ್ದೀವಿ. ಇಲ್ಲಿ ಪ್ರಿಸನ್ ಮುಖ್ಯಸ್ಥಾಗಿ ಕೆಲಸ ಏನಿದೆ, ಪ್ರಿಸನ್ದು ಯಾರು ಇನ್ಮೇಟ್ಸ್ ಇರ್ತಾರೆ ಅಲ್ಲಿ ಅವ್ರಿಗೆ ಏನಿದೆ ಅವರು ಜುಡಿಷಿಯಲ್ ಕಸ್ಟಡಿಲಿದ್ದಾರೆ. ಅವರು ಪ್ರಿಸನ್ ಕಸ್ಟಡಿಲಿಲ್ಲ, ಅದು ಕೋರ್ಟ್ ಕಸ್ಟಡಿ. ಅದು ಕೋರ್ಟ್ದು ಒಂದು ನಮ್ಮ ಪ್ರಕಾರ ಅವ್ರದ್ದು ಮಾಲೀಕತ್ವದಲ್ಲಿ ನಾವು ಅವ್ರಿಗೆ ನಿರ್ವಹಣೆ ಮಾಡ್ತಾ ಇದ್ವಿ. ನಮ್ಮ ಜವಾಬ್ದಾರಿ ಇದಕ್ಕೆ ಸರಿಯಾದ ರೀತಿಯಿಂದ ಅವರು ನಿರ್ವಹಣೆ ನಾವು ಮಾಡಬೇಕು. ಅಲ್ಲಿ ಇದು ಪ್ರಿಸನ್ ಒಳಗಡೆ ಯಾವುದು ಗಲಾಟೆ ಆಗಬಾರ್ದು, ಮತ್ತು ಈ ಪ್ರಿಸನರ್ಸ್ಗೆ ಕೂಡ ಯಾವ ಬೇರೆ ಸಮಸ್ಯೆ ಕೂಡ ಆಗಬಾರ್ದು. ಅದು ಒಂದು ನಮ್ಮ ಪ್ರಕಾರ ಜವಾಬ್ದಾರಿ ಈಗ ಪ್ರಿಸನ್ ಇಲಾಖೆ ಮುಖ್ಯಸ್ಥಾಗಿ ನಮಗೆ ಈಗ ಇದೆ. ಈಗ 9 ಸೆಂಟ್ರಲ್ ಪ್ರಿಸನ್ಸ್ ಇವೆ, ಮತ್ತು ಎಲ್ಲ ಸೇರಿ 54 ಪ್ರಿಸನ್ಸ್ ನಮ್ಮ ರಾಜ್ಯದಲ್ಲಿ ಇವೆ. ಅಲ್ಲಿ 14,000ಕ್ಕಿಂತ ಜಾಸ್ತಿ ಕೈದಿಗಳು ಇದ್ದಾರೆ. ಸೊ ಅವ್ರದ್ದು ನಿರ್ವಹಣೆ ಮಾಡೋದು ಅಷ್ಟು ಸರಳವಾಗಿ ಕೆಲಸ ಇಲ್ಲ. ಯಾಕೆಂದರೆ ಸಿಬ್ಬಂದಿದು ಕೊರತೆ ಎಲ್ಲ ಕಡೆ ಇರ್ತದೆ. ಇಲ್ಲಿ ಕೂಡ ಸಿಬ್ಬಂದಿ ಕೊರತೆ ಇದೆ. ವಿಶೇಷವಾಗಿ ವಾರ್ಡರ್ಸ್ದು 40%ಕ್ಕಿಂತ ಜಾಸ್ತಿ ಅವರದ್ದು ವೇಕೆನ್ಸಿ ಇದೆ. ಸೊ ಇದೆಲ್ಲ ಇದ್ರೂ ಕೂಡ ನಾವು ಈಗ ಎದುರಿಸಬೇಕಾಗತ್ತೆ. ಈ ಚಾಲೆಂಜ್ ಏನಿದೆ ಇದು ಚಾಲೆಂಜಿಂಗ್, ಡೆಫಿನೆಟ್ಲಿ ಒಂದು ಚಾಲೆಂಜಿಂಗ್ ಕೆಲಸ ಇದೆ. ಮತ್ತು ಇತ್ತೀಚೆಗೆ ಅದು ಮೊಬೈಲ್ ಫೋನ್ದು ಯೂಸ್ ಆಗಲಿ, ಆನಂತರ ವಿಡಿಯೋ ಮಾಡೋದು ಆಗಲಿ, ಬೇರೆ ಬೇರೆ ಸಮಸ್ಯೆಗಳು ಆಗಲಿ, ಅದು ಮಾಧ್ಯಮಗಳಲ್ಲಿ ಕೂಡ ಬಂದು ಅಂದು ಕೆಲವು ಸರ್ಕಾರ ಕೂಡ ಸ್ವಲ್ಪ ಮುಜುಗರ ಹಾಗೆ ಇದು ಮಾಡಿದ್ದೆ ಕೆಲವು ಘಟನೆಗಳು. ನಿನ್ನೆ ರಾತ್ರಿ ಕೂಡ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಅರ್ಧ ತಾಸು ಇದು ಚರ್ಚೆ ಆಯಿತು. ಈ ಜೈಲ್ ಒಳಗಡೆ ಏನು ನಡೀತಾ ಇದೆ. ಸೊ ಎಲ್ಲರಿಗೆ ಅದು ಮಾನ್ಯ ಮುಖ್ಯಮಂತ್ರಿಯವರು ಆಗಲಿ, ನಾನು ಅವ್ರಿಗೆ ಕಾಲ್ ಆನ್ ಮಾಡಿದಾಗ ಅವರು ಕೂಡ ಹೇಳಿದ್ರು, ನೋಡ್ರಿ ಜೈಲಿನಲ್ಲಿ ಸ್ವಲ್ಪ ಸರಿ ಮಾಡಿ. ಮಾನ್ಯ ಹೋಮ್ ಮಿನಿಸ್ಟರ್ ಆಗಲಿ, ಸೊ ಎಲ್ಲರದ್ದು ಒಂದು ಅವ್ರಿಗೆ ಇದೆ ಇದು ಏನು ರೀತಿ ಒಂದು ಅಲ್ಲಿ ಅಧ್ವಾನ ನಡೀತಾ ಇದೆ ಅದು ನಾವು ಕಡಿಮಾನ ಹಾಕಬೇಕು. ನಾವೆಲ್ಲ ಅಧಿಕಾರಿ ಜೊತೆಗೆ ನಮ್ಮ ಸಿಬ್ಬಂದಿ ಜೊತೆಗೆ ನಮಗೆ ಒಂದು ಇದೆ ಯಾರು ಇದ್ದಾರೆ ಎಲ್ಲರೂ ಮನುಷ್ಯನೇ ನಮ್ಮ ಸಿಬ್ಬಂದಿಗಳು. ಆದರೆ ಅವರಿಗೆ ಒಂದು ಹುಮ್ಮಸ್ಸು ಕೊಟ್ಟರೆ, ಒಂದು ಲೀಡರ್ಶಿಪ್ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಆ ಒಂದು ನಾನು ವಿಶ್ವಾಸ ಇಟ್ಕೊಂಡಿದ್ದೇನೆ. ನಾವು ನೋಡೋಣ ಎಷ್ಟು ಮಟ್ಟಿಗೆ ನಾವು ಯಶಸ್ವಿ ಆಗ್ತೀವಿ. ಸರ್, ಈಗ SP ಆಗಿ ಕೆಲಸ ಮಾಡಿದ್ದೀರಿ, DCP ಆಗಿ ಮಾಡಿದ್ದೀರಿ, ಜಾಯಿಂಟ್ CP ಆಗಿ, ಕಮಿಷನರ್ ಆಗಿ, ಅಡಿಷನಲ್ ಕಮಿಷನರ್ ಆಗಿ ಎಲ್ಲವೂ ಕೂಡ ಕೆಲಸ ಮಾಡಿದ್ದೀರಿ. ಎಲ್ಲ ಟೈಮಲ್ಲೂ ಕೂಡ ನೀವು ಜೈಲು ವಿಸಿಟ್ ಮಾಡಿರ್ತೀರಿ. ಆವಾಗ ನಿಮ್ಮದು ಕೆಲಸ ಬೇರೆ ಇರುತ್ತೆ. ಆ ಜೈಲು ವಿಸಿಟ್ ಮಾಡಿ ಏನಿರುತ್ತೆ ಅಲ್ಲಿ ಅದನ್ನ ಹೊರಗಡೆ ತೆಗೆಯುವಂಥದ್ದು. ಈಗ ಏನೇ ಬಂದರೂ ಕೂಡ ನೀವೇ ಕೂಡ ಜವಾಬ್ದಾರಿ ಆಗ್ತೀರಿ. ಅದಕ್ಕೆ ಆ ಒಂದು ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ? ಅದೇ ಇದು ರೋಲ್ ಡೆಫಿನೆಟ್ಲಿ. ಹಿಂದೆ ನಾವು ವಿಸಿಟರ್ ಹಾಗೆ ಹೋಗ್ತಾ ಇದ್ವಿ, ಈಗ ನಾವು ವಿಸಿಟರ್ ಹಾಗೆ ಹೋಗ್ತಾ ಇಲ್ಲ. ಈಗ ನಮ್ಮದು ಇದಕ್ಕೆ 24/7 ನಾವು ನೋಡ್ಕೊಳ್ಳೋದು. ಅವ್ರಿಗೆ ಕೈದಿಗಳಿಗೆ ಕೂಡ ಸಮಸ್ಯೆ ಆಗಿದೆ, ನಾವೇ ನಿರ್ವಹಣೆ ಮಾಡಬೇಕು, ನಾವೇ ನೋಡಬೇಕು. ಅವ್ರದ್ದು ಆರೋಗ್ಯ ನೋಡ್ಕೊಳ್ಳೋದು ಆಗಲಿ, ಅವ್ರದ್ದು ಊಟ ನೋಡ್ಕೊಳ್ಳೋದು ಆಗಲಿ, ಅವ್ರದ್ದು ಬೇರೆ ಏನಾದರೂ ಸಮಸ್ಯೆ ಆಗಿದ್ರೆ ಅದು ನೋಡ್ಕೊಳ್ಳೋದು ಆಗಲಿ. ಮತ್ತು ನಮ್ಮ ಸ್ಟಾಫ್ದು ಕೂಡ, ನಮ್ಮ ಪ್ರಿಸನ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಏನಿದ್ದಾರೆ ಅವ್ರದ್ದು ಕೂಡ ಏನಿದೆ ಅವರು ವೆಲ್ಫೇರ್ ಆಗಲಿ ಅಥವಾ ಬೇರೆ ಆಗಲಿ ಅದಕ್ಕೆ ನೋಡ್ಕೊಳ್ಳೋದು ನಮ್ಮ ಕೆಲಸ ಇದೆ. ಸೊ ಇದು ಬೇರೆ ಟೈಪ್ ಕೆಲಸ ಪೂರ್ತಿ ಇದು ಇದೆ. ನಾವು ಜಾಯಿಂಟ್ CP ಅಥವಾ DCP ನಾವು ಹೋಗಿ ಎಲ್ಲರಿಗೆ ಮಾತಾಡಿಕೊಂಡು ಯಾರು ಏನು ಮಾಡ್ತಾ ಇದ್ದಾನೆ, ಯಾವಾಗ ಹೊರಗಡೆ ಬರ್ತಾ ಇದ್ದಾನೆ ಅದು ಎಲ್ಲ ನಾವು ವಾಚ್ ಮಾಡೋದು, ಮತ್ತು ಅವರಿಗೆ ಭೇಟಿ ಮಾಡಲಿಕ್ಕೆ ಯಾರು ಬರ್ತಾ ಇದ್ದಾರೆ. ಆದರೆ ನಾನು ಹೇಳೋದು, ಕೊನೆಗೆ ಈ ಜೈಲ್ ಕಂಟ್ರೋಲ್ ಆಗಿದರೆ 50%ಕ್ಕಿಂತ 60% ಏನಿದೆ ಈ ಕ್ರೈಮ್ ಆಗಲಿ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಏನಿದೆ ಅದು ತಾನೇ ಸಾಲ್ವ್ ಆಗಿಬರುತ್ತೆ. ಸರ್, ಈಗ
ನೀವು ಜೈಲಿಗೆ ಏನು ಮುಖ್ಯಸ್ಥರಾದ ಮೇಲೆ ಒಂದು ಹೊಸ ಕಾರ್ಯಕ್ರಮ ಏನೋ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಕಾವಲುಗಾರ ಅಂತ ಏನು ಸರ್ ಹಂಗಂದ್ರೆ ಅಂತ? ಅಲ್ಲ, ಈಗ ನೋಡಿ, ಎಲ್ಲ ಫೀಲ್ಡ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಉಪಯೋಗಿದು ಆಗ್ತಾ ಇದೆ. ಈಗ ನಾವು ತಂತ್ರಜ್ಞಾನದ ಕೂಡ ಬಳಕೆ ನಾವು ಮಾಡಬೇಕಾಗತ್ತೆ, ನಮ್ಮ ಪ್ರಿಸನ್ ಸೆಕ್ಯೂರಿಟಿ ಸಲುವಾಗಿ ಕೂಡ ನಾವು ಮಾಡಬೇಕಾಗತ್ತೆ. ಸೊ ನಾವಾಗ ಒಂದು ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಏನಿದೆ ಅದು ಟ್ರಯಲ್ ಬೇಸಿಸ್ ಮೇಲೆ ಈಗ ಇದೆ. ಯಾಕೆ ನಾವು ಎರಡು ಕಡೆ ಈಗ ಟ್ರಯಲ್ ಆಯಿತು. ನಿನ್ನೆ ಮೈಸೂರಿನಲ್ಲಿ ಆಗಿದೆ, ಟ್ರಯಲ್ ಮಾಡಿದ್ದಾರೆ. ಮತ್ತು ನಾವು ಯಾವಾಗ 15ನೇ ತಾರೀಕಿಗೆ ಪರಪ್ಪನಗರದಲ್ಲಿ ಅದು ಟ್ರಯಲ್ ಮಾಡಲಾಗಿದೆ. ಈಗ ನಾವು ಇನ್ನೂ ಒಂದೆರಡು ಪ್ರಿಸನ್ನಲ್ಲಿ ನಾವು ಮಾಡ್ತೀವಿ, ಮತ್ತು ನೈಟ್ ಟೈಮ್ ಕೂಡ ಟೆಸ್ಟಿಂಗ್ ನಾವು ಮಾಡ್ತೀವಿ. ಇದೆಲ್ಲ ಮಾಡಿದ ನಂತರ ಇದೆ ಕಿ ನಮಗೆ ಒಂದು ಖಾತ್ರಿ ಆಗಿದ್ರೆ ಇದು ಏನಾದರೂ ನಮಗೆ ಯೂಸ್ಫುಲ್ ಇದೆ. ಮತ್ತು ನಾವು ಸೆಂಟ್ರಲ್ ಪ್ರಿಸನ್ಸ್ಗೆ ಆ ವ್ಯವಸ್ಥೆನಕ್ಕೆ ಅಳವಡಿಸ್ಕೊಡ್ತೀವಿ ಕಿ ಯಾರು ಹೊರಗಡೆಯಿಂದ ಎಸಿತಾರೆ ಕಿ ನಿನ್ನೆ ಬಳ್ಳಾರಿಯಲ್ಲಿ ಯಾರು ಒಂದು ಗಾಂಜಾ ಎಸೆಯೋಕ್ಕೆ ಯಾವುದು ಪ್ರಯತ್ನ ಪಟ್ಟಿದ್ದಾರೆ, ಅವರು ಎಸೆದಿದ್ದಾರೆ, ನಮಗೆ ಸಿಕ್ಕಿದೆ, ಅದು ಎಸೆದಿದ್ದಾರೆ. ಅದೇ ರೀತಿ ಬೆಲ್ಗಾಮ್ದಲ್ಲಿ ಈ ರೀತಿ ಘಟನೆ ಆಗ್ತಾ ಇರ್ತಿದೆ. ಪರಪ್ಪನಗರ ಪ್ರಿಸನ್ನಲ್ಲಿ ಕೂಡ 15 ದಿವಸ ಹಿಂದೆ ಈ ರೀತಿ ಘಟನೆ ಒಂದು ಆಗಿತ್ತು. ಸೊ ಈ ರೀತಿ ಮಾಡ್ತಾ ಇರ್ತಾರೆ. ಅಥವಾ ಯಾರು ಒಳಗಡೆಯಿಂದ ಹೊರಗಡೆ ಬರೋಕ್ಕೆ ಅಕ್ರಮವಾಗಿ ಗೋಡೆ ಹಾರಿ ಬರೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಯಾರು ಒಳಗಡೆಯಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾರೆ. ಇದು ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಒಂದು ಈ ತಂತ್ರಜ್ಞಾನಕ್ಕೆ ಅವ್ರಿಗೆ ಫೇಸ್ ರಿಕಗ್ನಿಷನ್, ಅವರು ಫೇಶಿಯಲ್ ರಿಕಗ್ನಿಷನ್ ಮಾಡ್ಬೋದು. ನಮ್ಮ ಸ್ಟಾಫ್ನ ಯಾವ ಕಡೆ ಹೋಗಿ ಕೈದಿಗಳ ಜೊತೆಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾರೆ, ಅಥವಾ ಅವ್ರ ಚಲನ್ ನೋಡ್ತಾರಿಕ್ಕಿಲ್ಲ, ಈ ಟೈಮ್ ಏನಿದೆ ಸ್ವಲ್ಪ ಯೂಶ್ವಲ್ ಟೈಮಿಂದ ಜಾಸ್ತಿ ಅವರು ಇದು ಮಾಡಿದ್ರೆ ಅದು ಎಲ್ಲ ಅಲರ್ಟ್ ಅದು ಜನರೇಟ್ ಆಗುತ್ತೆ. ಅದು ಸರ್, ಈಗ ಅಲೋಕ್ ಕುಮಾರ್ ನೆನಪಾಗುವಂಥದ್ದು ಎಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ, ಎಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಆವಾಗ ಅಲೋಕ್ ಕುಮಾರ್ನ ಅಲ್ಲಿಗೆ ಡಿಪ್ಲಾಯ್ ಮಾಡ್ತಾರೆ ಅಂತ. ಅಲ್ಲ, ಆರ್ತಿ ಏನಿಲ್ಲ ನೋಡಿ, ಆರ್ತಿ ನಮ್ಮ ಪ್ರಕಾರ ಏನಿಲ್ಲ ಕಿ ಎಲ್ಲಿ ಸಮಸ್ಯೆ ಆಗೋದೇನಿದೆ. ನಾವು ಈಗ ಪ್ರಮೋಷನ್ ಆಗಿದ ನಂತರ ಇದು ಒಂದು DGP ಹುದ್ದೆ ಇದು ಇದೆ, ಪ್ರಿಸನ್ ಡಿಪಾರ್ಟ್ಮೆಂಟ್ದು ಏನಿದೆ ಅದು DGP ಹುದ್ದೆ ಇದೆ. ಮತ್ತು ನಾನು ಟ್ರೈನಿಂಗ್ನಲ್ಲಿ ಆಲ್ರೆಡಿ ಅಪ್ಗ್ರೇಡೆಡ್ ಪೋಸ್ಟ್ನಲ್ಲಿ ನಾನು ಇದ್ದೆ. ಅದು IG ಪೋಸ್ಟ್ ಇದೆ, IG ಪೋಸ್ಟ್ಗೆ ಅಪ್ಗ್ರೇಡ್ ಮಾಡಿ ADG ಪೋಸ್ಟ್ ಇತ್ತು. ಮತ್ತೆ ADG ಪೋಸ್ಟ್ಗೆ ಮತ್ತೆ ಅಪ್ಗ್ರೇಡ್ ಮಾಡಿ DGP ಅದು ತಾಂತ್ರಿಕವಾಗಿ ಸ್ವಲ್ಪ ಸಮಸ್ಯೆ ಬರ್ತಿತ್ತು, ಅದರ ಸಲುವಾಗಿದ್ದು ಆಗಿರಬೇಕು. ಆದರೆ ಈಗ ಪ್ರಿಸನ್ ಡಿಪಾರ್ಟ್ಮೆಂಟ್ಲಿ ನಮ್ಮ ಪ್ರಕಾರ ಕೆಲಸ ಎಲ್ಲ ಕಡೆ ಇರ್ತದೆ. ಟ್ರೈನಿಂಗಲ್ಲಿ ಕೂಡ ಕೆಲಸ ಇತ್ತು, ಅದು ಇಲ್ಲಕ್ಕೆ ಅಲ್ಲಿ ಕೆಲಸ ಇರಲಿಲ್ಲ. ಕೆಲಸ ಎಲ್ಲ ಕಡೆ ಇರ್ತದೆ. ಆದರೆ ಇಲ್ಲಿ ಅಂದರೆ ಪಬ್ಲಿಕ್ಗೆ ಸಂಬಂಧಪಟ್ಟ, ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಅವ್ರ ಗಮನಕ್ಕೆ ಬರೋದು ವಿಷಯಗಳು ಜಾಸ್ತಿ. ಟ್ರೈನಿಂಗ್ನಲ್ಲಿ ಸರ್ಕಾರ ಗಮನಕ್ಕೆ ಬರೋದು ವಿಷಯ ಬಹಳ ಕಮ್ಮಿ ಇತ್ತು. ಅಲೋಕ್ ಕುಮಾರ್ ಅವರು ಯಾವುದೇ ವಿಭಾಗಕ್ಕೆ ಹೋದರೂ ಕೂಡ ಒಂದು ಬೆಂಚ್ ಮಾರ್ಕ್ ಇರುತ್ತೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ರೋಡ್ ಅಂಡ್ ಸೇಫ್ಟಿಯಲ್ಲಿ ನೀವು ಮುಖ್ಯಸ್ಥರಾಗಿದ್ದಾಗ ಬೆಂಗಳೂರು ಮತ್ತು ಮೈಸೂರು ಹೈವೇಯಲ್ಲಿ ANPR ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದರೆ ಇವತ್ತು ಸಾಕಷ್ಟು ಪ್ರಾಣಗಳು ಉಳಿದೇ ಇದೆ ಅಂದರೆ ಅದಕ್ಕೆ ಅಲೋಕ್ ಕುಮಾರ್ ಕಾರಣ. ಯಾಕೆಂದರೆ ಸ್ಪೀಡ್ ಕಂಟ್ರೋಲ್ ಆಯಿತು, ಬೇರೆ ಬೇರೆ ಹೈವೇಗಳಲ್ಲೂ ಕೂಡ ಅದು ಕಂಟ್ರೋಲ್ ಆಯಿತು. ಟ್ರೈನಿಂಗಲ್ಲೂ ಅಷ್ಟೇ ಬೇರೆ ಥರ ಹೊಸ ವಿಧಾನಗಳನ್ನ ತಂದ್ರಿ. ಇಲ್ಲ, ನಾವು ನೋಡಿ ಯಾವ ಕಡೆ ಇದು ಸರ್ಕಾರಿ ಗೌರ್ಮೆಂಟ್ಸ್ ನಾವು ಹೇಳ್ತೀವಿ ನಕ್ಕಿ ಇದು ನಾವೊಂದು ಯೂನಿಫಾರ್ಮ್ ಹಾಕ್ತೀವಿ, ಅದು ನಮ್ಮದು ಒಂದು ಸುದೈವ. ಮತ್ತು ಎಲ್ಲರದ್ದು ಸರ್ವಿಸ್ದು ಒಂದು ಪೀರಿಯಡ್ ಏನಿದೆ ಅಲ್ಲಿ ಲಿಮಿಟೆಡ್ ಇದೆ. ಆ ಟೈಮ್ಗೆ ನಾವು ಏನಿದೆ ಜನರಿಗೆ ಎಷ್ಟು ನಾವು ಸೇವೆ ಮಾಡ್ಬೋದು. ಭಾಳಷ್ಟು ಜನ ಇಂಟರ್ವ್ಯೂ ಸಲುವಾಗಿ ಹೇಳ್ತಾರೆ, ಇಲ್ಲ ನಾನು ಜನಸೇವೆ ಸಲುವಾಗಿ ನಾವು ಬಂದಿದ್ದೀವಿ. ಆದರೆ ನಾವು ಅದು ನಮ್ಮ ವೃತ್ತಿಯಲ್ಲಿ ಬದುಕಿನಲ್ಲಿ ಇದು ಗುರಿ ಒಂದಿತ್ತು ಕಿ ನಮ್ಮ ಕಡೆಯಿಂದ ಜನರಿಗೆ ಎಷ್ಟು ಒಳ್ಳೆ ಆಗದೆ ನಾವು ಮಾಡೋಣ. ಯಾವ ಪೋಸ್ಟ್ಗೆ ಆಗಲಿ ಕಿ ಜನರಿಗೆ ಒಳ್ಳೆ ಆಗಬೇಕು, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು, ಇಲಾಖೆಗೆ ಒಳ್ಳೆ ಹೆಸರು ಬರಬೇಕು. ಯಾವ ಪೋಸ್ಟ್ಗೆ ಬರಲಿ ಇದನ್ನು ನಾವು ಅದು NT ನಕ್ಸಲ್ ಆಗಲಿ ಅಥವಾ ಟ್ರೈನಿಂಗ್ ಆಗಲಿ ಅಥವಾ KSRP ಆಗಲಿ, ನಾವು ಬೇರೆ ಬೇರೆ ಪೋಸ್ಟ್ನಿಗೆ ಯಾವ ಪೋಸ್ಟ್ಗೆ ಇದು ಬೆಲೆನಿರಲಿಲ್ಲ. ಆದರೆ ನಮ್ಮದು ಇದಕ್ಕಿಲ್ಲ, ನಮ್ಮ ಇಲಾಖೆಗೆ ಒಳ್ಳೆ ಇದು ಆಗಬೇಕು, ನಮ್ಮ ಕೆಳಗಡೆ ಇರುವಂಥ ಸಿಬ್ಬಂದಿಗೆ ಒಳ್ಳೆ ಆಗಬೇಕು, ಜನರಿಗೆ ಒಳ್ಳೆ ಆಗಬೇಕು. ಅದನ್ನು ನಾವು ಮಾಡಿದ್ದೀವಿ. ಇಲ್ಲಿ ಕೂಡ ಅದೇ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಾವು ನೋಡೋಣ ಅದು ಏನು. ಸರ್, ನಾವು ನೋಡಿದಂಗೆ ಕಳೆದ ಒಂದು ದಶಕದಿಂದ ಅಲೋಕ್ ಕುಮಾರ್ ಯಾವುದೇ ವಿಭಾಗಕ್ಕೆ ಹೋದ್ರು ಒಂದು ಕಡೆ ಕೂಡೋರಲ್ಲ. ಅವರು DCP ಆದರೆ ಎಲ್ಲೋ ಒಂದು ಕಡೆ ನೈಟ್ ರೌಂಡ್ಸ್ ಇರಲಿ ಬಿಡಲಿ ಫೀಲ್ಡಿಗೆ ಇಳಿತಾರೆ. ಕಮಿಷನರ್ ಆದರೆ ಬೆಳಗ್ಗೆ ಎಲ್ಲೋ ಒಂದು ಕಡೆ ಸ್ಟೇಷನ್ ವಿಸಿಟ್ ಮಾಡ್ತಾರೆ. ನೀವು ರೋಡ್ ಅಂಡ್ ಸೇಫ್ಟಿ ಇದ್ದಾಗ ಅಷ್ಟೇ, ಟ್ರೈನಿಂಗ್ ಇದ್ದಾಗ ಅಷ್ಟೇ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಈಗ ಎಷ್ಟು ಜೈಲ್ಗಳಿಗೆ ವಿಸಿಟ್ ಮಾಡಿದ್ದಾರೆ ಸರ್ ಅಂತ? ಇಲ್ಲ, ಈಗ ನಾನು ಎರಡೇ ಮಾಡಿದ್ದೇನೆ. ಪರಪ್ಪನಗರ ನಾನು ಹೇಳಿಬಿಟ್ಟು ನಾನು ಮಾಡಿದ್ದೇನೆ. ಮತ್ತು ನಿನ್ನೆ ನಾನು ಔಚಕವಾಗಿ ನಿರೀಕ್ಷಣೆ ನಾನು ಮಾಡಿದ್ದೇನೆ ಮೈಸೂರು ಪ್ರಿಸನ್ದು. ಅಲ್ಲಿ ನಾನು ಯಾರಿಗೆ ಹೇಳಿರಲಿಲ್ಲ, ನಮ್ಮ ಆಫೀಸರ್ಗೆ ಹೇಳಿರಲಿಲ್ಲ, ಯಾವ ಪೊಲೀಸ್ ಆಫೀಸರ್ಗೆ ಹೇಳಿಲ್ಲ. ಸುಮ್ಮನೆ ಗಾಡಿ ತೊಗೊಂಡು ನಮ್ಮ ಡ್ರೈವರ್ ಕೂಡ ಹೇಳಿರಲಿಲ್ಲ. ಯಾವಾಗ ಗಾಡಿಯಲ್ಲಿ ಕೂತಿದ್ದೇನೆ ಆಂಧ್ರ ಡ್ರೈವರ್ಗೆ ಹೇಳಿದ್ದೆ ಕಿ ಮೈಸೂರಿಗೆ ಹೋಗೋಣ. ನಾನು ಅಷ್ಟೇ ಹೇಳಿದ್ದೆ ಕಿ ನೋಡಿ ಹೊರಗಡೆ ಹೋಗ್ತೀನಿ, ಡೀಸೆಲ್ ಇದೆಯಾ ನಿಮ್ಮ ಗಾಡಿಯಲ್ಲಿ ಅಷ್ಟೇ. ಅವರಿಗೆ ರಾತ್ರಿ ನಾನು ಹೇಳಿದ್ದೆ ಡೀಸೆಲ್ ಹಾಕ್ಸ್ಕೊಂಡು ಬರಬೇಕು. ಬೆಳಿಗ್ಗೆ ಗಾಡೀಲಿ ಕೂತಿದ ನಂತರ ಅವ್ರಿಗೆ ಹೇಳಿದೆ ಈಗ ಮೈಸೂರಿಗೆ ನಡಿ. ಅಲ್ಲ, ಇದನ್ನು ನಾವು ತುಂಬ ದಿನದಿಂದ ನೋಡಿದ್ವಿ ಸರ್. ಕಮಿಷನ್ ಆದಾಗಲೂ ಅಷ್ಟೇ ನೈಟ್ ರೌಂಡ್ಸ್ ಇರ್ತೀರಾ, ಎಲ್ಲೋ ಒಂದು ಕಡೆ ಇರ್ತೀರಾ, ಯಾವುದೋ ಸ್ಟೇಷನ್ಗೆ ಹೋಗ್ಬಿಡ್ತೀರಾ, ಏನಾಗ್ತಿದೆ ಚೆಕ್ ಮಾಡ್ತೀರಾ. ಈಗ ಸಿಬ್ಬಂದಿಗಳಿಗೆ ಎಲ್ಲೋ ಒಂದು ಅಧಿಕಾರಿಗಳು, ನಿಮ್ಮ ಕೆಳಗಿನ ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಬಾಣ್ಲಿಯಿಂದ ಜಾರಿ ಬೆಂಕಿಗೆ ಬಿದ್ದಿರೋ ಪರಿಸ್ಥಿತಿ ಅಂತ. ಇಲ್ಲ, ಆರ್ತಿ ಏನಿಲ್ಲ ನೋಡಿ, ನಾನು ಅದಕ್ಕಾಗಿ ಟೈಮ್ ಕೊಟ್ಟಿದ್ದೇನೆ ಅವರಿಗೆ. ಈಗ 31 ಡಿಸೆಂಬರ್ವರೆಗೆ ನಾನು ಯಾವುದು ಕ್ರಮ ಅವ್ರ ಮೇಲೆ ತಗೊಳ್ಳಲ್ಲ. ಈಗ ಓಕೆ, ಈಗ 31 ಡಿಸೆಂಬರ್ವರೆಗೆ ಅವ್ರಿಗೆ ಟೈಮ್ ಕೊಟ್ಟಿದ್ದೇನೆ. ನಿಮ್ಗೆ ಏನಿದೆ ಕ್ಲೀನ್ ಮಾಡೋದು
ಅದು ಮಾಡಬೇಕು. ಆ ನಂತರ ಏನಾದರೂ ಸಿಕ್ಕರೆ ಅದು ಮತ್ತೆ ಕ್ರಮ ನಾನು ತಗೊಳ್ತೀನಿ. ಸರ್, ಈ ಜೈಲಲ್ಲಿ ಯಾರನ್ನಾರು ನಿಮ್ಮ ಹಳೆ ರೌಡಿ ಶೀಟರ್ಗಳು ಬಹಳ ಜನ ಅಥವಾ ನೀವು ಅರೆಸ್ಟ್ ಮಾಡಿದಂಥವ್ರು ಅವ್ರನ್ನೇನೋ ಸಿಕ್ಕಿದ್ರು, ಬಹಳ ಜನ ಸಿಕ್ಕಿದ್ರು. ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ದು ತಡಿಯಂತಾವಿದ ನಾಸೀರ್ ಸಿಕ್ಕಿದ್ರು. ಆ ನಂತರ ನಮಗೆ ಅಲ್ಲೇ ಆ ಕೇಸಲ್ಲಿ ಬಹಳಷ್ಟು ಜನ ಅಲ್ಲಿ ಇರೋರು ಆ ಜನ ಎಲ್ಲ ಇದ್ದರು. ನಿನ್ನೆ ಪ್ರವೀಣ್ ನೆಟ್ಟಾರ್ ಕೇಸಲ್ಲಿ ಯಾರು ಇದ್ದರು ಅವರು ನಮಗೆ ಇಲ್ಲಿ ಸಿಕ್ಕಿದ್ರು, ಮೈಸೂರು ಜೈಲಿನಲ್ಲಿ ನಮಗೆ ಅವರು ಸಿಕ್ಕರು. ಆ ನಂತರ ರವಿ ಪೂಜಾರಿ ಭಾಳ ಫೋನ್ ಮಾಡ್ತಿದ್ರು, ಅವನು ನಮಗೆ ಅಲ್ಲಿ ಪರಪ್ಪನಗರ ಜೈಲಲ್ಲಿ. ಸೊ ಈ ರೀತಿ ಯಾರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಯಾರ ಮೇಲೆ ಕ್ರಮ ತೊಗೊಂಡಿದ್ದೀವಿ, ಅಲ್ಲಿ ಸಾಕಷ್ಟು ಜನ ನಮಗೆ ಸಿಕ್ಕರು. ಪರಪ್ಪನಗರದಲ್ಲಿ ಕೂಡ ಎಲ್ಲರೂ ನಮಗೆ ಒಂದು ಮುಖ ಪರಿಚಯ. ಹಾಗೆ ಒಬ್ಬ ಈಗ ಅಲ್ಲಿದ್ದಾನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೇಸ್ಲಿ, ನಿನ್ನೆ ಮೈಸೂರಿನಲ್ಲಿ ಅವರು ಹೋಗಿದ್ದೆ, ಅವ್ರು ಇರ್ಫಾನ್ ಮುಲ್ಬಾಗಲ್. ಆ ಕೇಸ್ನಲ್ಲಿ ಅವನು 20 ವರ್ಷದಿಂದ ಇದ್ದಾನೆ. ನಾನು 2005ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೇಸ್ ಮಾಡಿದಾಗ ಆ ಟೈಮ್ ಅವನು ಅರೆಸ್ಟ್ ಆಗಿದ್ದ. ಅಬು ಅಬ್ದುಲ್ ರಹಮಾನ್ ಅವನು ಅಲ್ಲಿ ಅದೇ ರೀತಿ ಅವರು ಆಗಿದ್ದರು. ಸೊ ಇದು ಕೆಲವು ಆ ಕೇಸಲ್ಲಿ ಹಳೆ ಕೇಸೇಜ್ ನಾವು ಅದು ಮಾಡಿದ್ದೀವಿ. ಭಾಳ ಜನ ಹೊರಗಡೆ ಹೋಗಿದ್ದಾರೆ. ಆದರೆ ಕೆಲವು ಜನ ಈಗ ಶಿವಕುಮಾರ್ ಇದ್ದಾನೆ, ಅವನು ಇದು ಕೇಸ್ನಲ್ಲಿ ಪ್ರತಿಭಾ ಶ್ರೀಕಾಂತ್ ಮೂರ್ತಿ ಕೇಸ್ನಲ್ಲಿ ಇದ್ದ, ಅವನು ಕೂಡ ಜೈಲಿನಲ್ಲಿ ಇದ್ದಾನೆ. ಸೊ ಈ ರೀತಿ ನಮಗೆ ಬಹಳಷ್ಟು ನಾನು ಹೇಳ್ತೀನಿ ನಮ್ಮ ಜೈಲ್ ಸ್ಟಾಫ್ಗೆ ಅರ್ಧ ಜನ ನಮಗೆ ಬಹಳ ಪರಿಚಯ ಇದ್ದಾರೆ. ನಿಮ್ಮನ್ನು ನೋಡಿದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಸರ್? ಇಲ್ಲ, ಅವರು ಖುಷಿ ಆಗ್ತಾರೆ. ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರಿಗೆ, ಯಾಕೆಂದ್ರೆ ನಾನು ಜೈಲ್ ಹೋದಾಗ ಎಲ್ಲರ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡ್ತೀನಿ ನಾನು. ಯಾಕೆಂದ್ರೆ ನೋಡಿ, ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗ್ತಾ ಇದೆ. ನಾನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಆ್ಯಸ್ ಎ ಮುಖ್ಯಸ್ಥ ಪ್ರಿಸನ್ ಆಫೀಸರ್, ನಾನು ಜಾಯಿಂಟ್ ಸಿಪ್ ಇದ್ದಾಗ ಕೂಡ ಹೋಗ್ತಿದ್ರೆ ನಾನು ಸುಮ್ಮನೆ ಯಾರಿಗೆ ಏನು ಇದು ಮಾಡ್ತಿರ್ಲಿಲ್ಲ. ಅವ್ರಿಗೆ ಚೆನ್ನಾಗೇ ನಾನು ಮಾತಾಡ್ತೀನಿ, ಏನು ಸಮಾಚಾರ, ಏನೋ ಈವನ್ ಅವ್ರದ್ದು ಮಕ್ಕಳ ಬಗ್ಗೆ. ಯಾಕೆ ನೋಡಿ, ನಾವು ಆ್ಯಸ್ ಸೀನಿಯರ್ ಆಫೀಸರ್ ನಮ್ಮ ಸಿಬ್ಬಂದಿದು ಏನೋ ಕುಂದುಕೊರತೆ ಕೇಳ್ತೀವಿ, ಅವ್ರದ್ದು ಕುಂದುಕೊರತೆ ಕೂಡ ಕೇಳ್ತೀವಿ. ಏನಾದರೂ ಅವ್ರಿಗೆ ಸಮಸ್ಯೆ ಇದ್ದರೆ ಅವರಿಗೆ ನಾವು ಅವ್ರು ಸರಿಪಡಿಸಬೇಕು. ಅವ್ರ ಮನೆ ಕಂಪ್ಲೇಂಟ್ ಮಾಡಿದ್ರೆ ಸರ್ ಸಿಬ್ಬಂದಿ ಇಲ್ಲ, ಟಾರ್ಚರ್ ಬಗ್ಗೆ ಯಾರು ಕೊಟ್ಟಿಲ್ಲ. ಯಾರು ಯಾವ ಜೈಲಿನಲ್ಲಿ ಅವ್ರಿಗೆ ಕಂಪ್ಲೇಂಟ್ ಅಷ್ಟೇ ಇರುತ್ತೆ. ಕೆಲವು ಜನಕ್ಕೆ ಔಷಧಿ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ಆರ್ತಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಕೆಲವು ಜನಕ್ಕೆ ಇಲ್ಲ, ನಮಗೆ ಚಾನಲ್ ಬರ್ತಾ ಇಲ್ಲ, ನನಗೀಗ ನೆಟ್ಫ್ಲಿಕ್ಸ್ನ ಹಾಕ್ಸ್ಬೇಕು, ನಿಮಗೆ ಚಂದನ ಅಷ್ಟೇ ಬರುತ್ತೆ. ಸೊ ನಾನು ಆರ್ತಿ ಅವ್ರದ್ದು ಸಮಸ್ಯೆಗಳು ಇರ್ತದೆ. ಕೆಲವು ಸಮಸ್ಯೆ ಜೆನ್ವಿನ್ ಹಾಗೆ ಇದೆ, ಅದು ಡೆಫಿನೆಟ್ಲಿ ನಾವು ಸ್ಪಂದಿಸ್ತೀವಿ, ಮತ್ತೆ ಅದಕ್ಕೆ ನಾವು ಸಮಾಧಾನ ನಾವು ಅದು ಮಾಡ್ತೀವಿ. ಕೆಲವು ಈ ರೀತಿ ಸಮಸ್ಯೆ ಇದ್ದರೆ ಟಿವಿನಲ್ಲಿ ಚಾನೆಲ್ಗಿನಲ್ಲಿ ವಿಷಯ ಬಗ್ಗೆ ಅದು ನಾವು ಮಾಡೋಕ್ಕೆ ಆಗಲ್ಲ. ಅದು ನಾನು ಹೇಳ್ತಾ ಇದ್ದೀನಿ, ಅವರು ನಿಜವಾಗಿ ನೀವು ಕೇಳಿಯರಿಗೆ ಯಾರು ನಮ್ಮ ಕೈಯಿಂದ ಅರೆಸ್ಟ್ ಆಗಿದ್ದಾರೆ, ಅವರು ನಮಗೆ ನೋಡಿ ಅವರು ಖುಷಿ ಆಗ್ತಾರೆ. ಕಿ ಇಲ್ಲ ಸಾಹೇಬ್ ಬಂದಿದ್ದಾರೆ, ನಮ್ಮ ಸಾಹೇಬ್ ಬಂದಿದ್ದಾರೆ. ಇರ್ಫಾನ್ ಮುಲ್ಬಾಗ್ಲ ಹೇಳಿದ್ರು, ಇಲ್ಲ ಸರ್ ನಾನು ನಿಮ್ಮ ಪೋಸ್ಟಿಂಗ್ ಕೇಳ್ಕೊಂಡು ನಮ್ಗೆ ಭಾಳ ಖುಷಿ ಆಯಿತು, ಈಗ ನಮಗೆ ಸ್ವಲ್ಪ ನ್ಯಾಯ ಸಿಗುತ್ತೆ. ಸೊ ನಮ್ಮದು ಕೂಡ ಇದೆ ನೋಡಿ, ತಪ್ಪು ಮಾಡಿದರೆ ಅವರು 20 ವರ್ಷದಿಂದ ಜೈಲಿನಲ್ಲಿದ್ದಾರೆ ಜನ, ಯಾರು 16 ವರ್ಷದಿಂದ ಇದ್ದಾರೆ. ಎಲ್ಲ ಕುಟುಂಬ ಅವ್ರದ್ದು ತಪ್ಪು ಸಲುವಾಗಿ ಅವ್ರದ್ದು ಕುಟುಂಬ ಎಲ್ಲ ಹಾಳಾಗಿದೆ. ನಾವು ಅಟ್ಲೀಸ್ಟ್ಗೆ ಅವ್ರದ್ದು ಮಕ್ಕಳು ಏನಿದ್ದಾರೆ, ಸೆಕೆಂಡ್ ಜನ್ರೇಷನ್ ಏನಾದರೂ ಹೆಲ್ಪ್ ಮಾಡೋಕ್ಕೆ ಆಗ್ತಿದ್ರೆ ನಾವು ಮಾಡಬೇಕು. ಸೊ ನಾವು ಅದು ಏನು ತಪ್ಪಿಲ್ಲ, ಅವ್ರದ್ದು ಮಕ್ಕಳು ಇಲ್ಲ ಮರಿ ಏನೋ ಊರಿನಲ್ಲಿ ಇರ್ತಾರೆ, ಅವ್ರದ್ದು ವಿದ್ಯಾಭ್ಯಾಸದ್ದು ಬೇರೆ ಏನಾದರೂ ಲೋಕಲ್ ಪೊಲೀಸ್ಗೆ ನಾವು ಹೇಳಿಬಿಟ್ಟು ಏನಾದರೂ ಇದಕ್ಕೆ ಅವರು ಕೂಡ ಇದೇ ಹಾದಿಗೆ ಹೋಗಬಾರ್ದು. ಸರ್, ಈ ಥರ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಅಂದರೆ ಕ್ರಿಮಿನಲ್ಸ್ ಮಕ್ಕಳಿಗೆ ಅಥವಾ ರೌಡಿಗಳ ಮಕ್ಕಳಿಗೆ, ನಿಮ್ಮಿಂದ ಅರೆಸ್ಟ್ ಆದ ಮಕ್ಕಳಿಗೆ ಎಷ್ಟು ಜನಕ್ಕೆ ಅಲೋಕ್ ಕುಮಾರ್ ಅವರು ಹೆಲ್ಪ್ ಮಾಡಿದ್ರು? ಇಲ್ಲ ನೋಡಿ, ನಾವು ನೇರವಾಗಿ ನಾವು ಹೇಳೋಕ್ಕೆ ಆಗಲ್ಲ. ಆದರೆ ಒಬ್ಬ ನಲ್ಗೊಂಡದು ಅಬು ಅಬ್ದುಲ್ ರಹಮಾನ್ ಇದ್ದಾನೆ, ಅವನು ಕೂಡ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೇಸ್ಲಿ 20 ವರ್ಷದಿಂದ ಅವನು ಜೈಲಿನಲ್ಲಿ ಅವನಿದ್ದ. ನಾವು IG ಇದು ನಾರ್ದರ್ನ್ ರೇಂಜ್ ಬೆಲ್ಗಾಮ್ ರೇಂಜ್ ಇದ್ದಾಗ ಮತ್ತು ನಮ್ಗೆ ಅವ್ರು ಹೇಳಿದ್ರು, ಸರ್ ಇರ್ತಿ ನಮ್ಮ ಮಕ್ಕಳಿಗೆ ಭಾಳ ವಿದ್ಯಾರ್ಥಿ ನೀವು ಏನಾದರೂ ಸಹಾಯ ಮಾಡಿ. ಮತ್ತು ನಾನು ಜೈಲರ್ ಕಡೆಯಿಂದ SP ಒಂದು ಲೆಟರ್ ಬರ್ಸಿದ್ದೆ, ಅಲ್ಲೇ ಎಲ್ಲರೂ ಇದ್ದರು. ನನಗಿಲ್ಲ, ನೀವು ಒಂದು ಲೆಟರ್ SP ಬರೀರಿ. SP ನಾನು ಹೇಳಿದೆ, ನೀವು ಒಂದು ಲೆಟರ್ SP ನಲ್ಗೊಂಡಾಗೆ ಬರೀರಿ. ಅವ್ರದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ ಏನಾದರೂ ಪೊಲೀಸ್ ಕಡೆಯಿಂದ ಏನೋ ಸಹಾಯ ಆಗ್ತಿದ್ರೆ ಅವ್ರಿಗೆ ಸ್ವಲ್ಪ ಲೆಟರ್ ಇದು ಕಲಿಸಿ. ಮತ್ತು ಅವರು SP ನಲ್ಗೊಂಡ ಅವರು ಪಾಸಿಟಿವ್ ಆಗಿ ಸ್ಪಂದಿಸಿ ಅವ್ರಿಗೆ ಅಲ್ಲಿ ಮಾಡಿದ್ರು. ಇವತ್ತು ಆ ಮಕ್ಕಳು ವಿದ್ಯಾಭ್ಯಾಸ ಆಗಿದೆ, ನಿಮ್ಮನ್ನು ನೆನ್ಸ್ಕೊಂತಾರ ಫ್ಯಾಮಿಲಿ ಅಂತ ನಾನು ಅದು ಕೇಳಿ ನೋಡಿ, ಅದು ನಾವಿಲ್ಲ ಅಷ್ಟೇ. ಆದರೆ ನಾನು ಹೇಳ್ತೀನಿ, ಯಾರು ನಮಗೆ ಸಿಗ್ತಾರೆ ನಾವು ಅವ್ರು ಚೆನ್ನಾಗೇ ನಾವು ಮಾತಾಡ್ತೀವಿ. ಯಾಕೆಂದರೆ ನಾವು ಗಾಂಧೀಜಿ ಒಂದು ಮಾತು ಹೇಳಿದರು, ಹೇಟ್ ದ ಸಿನ್ ನಾಟ್ ದ ಸಿನ್ನರ್. ಓಕೆ, ಹೇಟ್ ದ ಸಿನ್. ಅವ್ರು ತಪ್ಪು ಮಾಡಿದ್ದಾರೆ, ಆದರೆ ನಾವು ಅವ್ರಿಗೆ ಈಗ ಜೈಲ್ ಒಳಗಡೆ ಇದ್ದಾನೆ, ಒಂದು ಬದುಕು ಹಾಳಾಗಿದೆ, ಅವ್ರಿಗೆ ಬೇರೆ ಬದುಕು ಇಲ್ಲ. ನಾವು ಅವ್ರಿಗೆ ಅವ್ರ ಮೇಲೆ ಜೈಲ್ ಒಳಗಡೆ ಯಾಕೆ ದಬ್ಬಾಲಿಕೆ ಅಥವಾ ನಾವು ದರ್ಪ ತೋರಿಸ್ಬೇಕು? ಅದು ನಾವು ಏನಿದೆ ಸರಿಯಾಗಿ ಅವರು ಇರಬೇಕು. ಅದು ಹೇಳ್ತೀನಿ, ಏನು ಸುಮ್ಮನೆ ತೊಂದರೆ ತಲಾಟೆ ಮಾಡಬಾರ್ದು, ಈ ಮೊಬೈಲ್ ಎಲ್ಲ ಯೂಸ್ ಮಾಡಬಾರ್ದು. ಸೆಕೆಂಡ್ ಇದಕ್ಕೆ ನಾವು ಹೇಳ್ತೀವಿ, ನೀವು ಏನಿದೆ ಏನಾದರೂ ಸಮಸ್ಯೆ ಇದ್ದರೆ ನೀವು ನಮಗೆ ಹೇಳಿ. ಸೊ 2 ವಿಷಯ ಅಷ್ಟೇ ನಾವು. ಇತ್ತೀಚೆಗೆ ಜೈಲ್ ಸುದ್ದಿ ಆಗಿದ್ದು ಒಂದು ಬೇರೆ ವಿಚಾರಗಳಿಗೆ, ಅಂದರೆ ಮೊಬೈಲ್ ಸಿಕ್ಕಿದಿರ್ಬೋದು ಅಥವಾ ಡ್ರಿಂಕ್ಸ್ ಸಿಕ್ಕಿದಿರ್ಬೋದು, ಡ್ಯಾನ್ಸ್ ಮಾಡಿದಿರ್ಬೋದು. ಇನ್ನು ಮುಖ್ಯವಾಗಿ ಚರ್ಚೆ ಆಗಿದ್ದು ಅಂದರೆ ದರ್ಶನ್ ವಿಚಾರಕ್ಕೆ ಸರ್. ದರ್ಶನ್ ಅಭಿಮಾನಿಗಳಿಗೆ ಏನಂತ ಹೇಳಿದ್ರೆ ಪೊಲೀಸ್ನವರು ದರ್ಶನ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ, ಅವನಿಗೇನು ಸಿಗ್ತಾ ಇಲ್ಲ.
ದರ್ಶನ್ ಏನಾದ್ರು ಸಿಕ್ಕಿಲ್ಲ ಸರ್ ಜೈಲಲ್ಲಿ? ಇಲ್ಲ, ಸಿಕ್ಕಿದ್ರು ನಾನು ಎಲ್ಲ ಬ್ಯಾರೆಕ್ ವಿಸಿಟ್ ಮಾಡಿದ್ದೆ, ಅವ್ರದ್ದು ಬ್ಯಾರೆಕ್ ಕೂಡ ನಾನು ಹೋಗಿದ್ದೆ. ಸೊ ಅವರು ನಮ್ಮ ಜೈಲಿನವರು ಯಾರಿಗೇನು ತೊಂದರೆ ಕೊಡ್ತಾ ಇಲ್ಲ. ಕೋರ್ಟ್ದು ಏನು ಆದೇಶ ಇದೆ ಆ ಪ್ರಕಾರ ಎಲ್ಲರಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಅದು ಆ ಪ್ರಕಾರ ಸವಲತ್ತು ಅವ್ರಿಗೆ ದರ್ಶನ್ ನಿವೇದನೆ ಇಲ್ಲ. ಅವರು ನಮ್ಮ ಕಡೆ ಏನು ಕೇಳಿಲ್ಲ. ಅವ್ರ ಪಕ್ಕದಲ್ಲಿದ್ದರು, ಅವ್ರ ಜೊತೆಗೆ ಮಾತಾಡಿದೆ. ಅವರು ಲಕ್ಷ್ಮಣ್ ಇದ್ದರು, ಪ್ರದೋಷ್ ಇದ್ದರು, ಬೇರೆ ಇದ್ದರು. ಅವ್ರ ಜೊತೆಗೆ ಪ್ರದೋಷ್ಗೆ ನಮಗೆ ಪರಿಚಯ. ಅವರು ನಮಗೆ ಏನು ಟೈಗರ್ದು ಫೋಟೋ ಗಿಟೋ ಕೊಟ್ಟು ಹೋಗಿದ್ರು. ಈಗ ನಾನು ಕೇಳಿದೆ, ನೀವು ನಮಗೆಲ್ಲ ಫೋಟೋ ಕೊಟ್ಟು ಹೋಗಿದ್ಯಾ, ಈಗ ಜೈಲು ಒಳಗಡೆ ಬಂದುಬಿಟ್ಟಿದೆಯಾ? ಸೊ ಅವ್ರಿಗೆ ಕೇಳಿದ್ದೆ, ಪಾಪ ಅವ್ರಿಗೆ ಏನಕ್ಕೆ. ಮತ್ತು ನಮ್ಗೆ ಗೊತ್ತು ಅವರು ಗಿರಿನಗರ್ ಅವ್ರದ್ದು ಮನೆ ಇದೆ. ಸೊ ಭಾಳ ಜನ ಇರ್ತಾರೆ. ಆದರೆ ನಾವು ಎಲ್ಲರಿಗೆ ಅಲ್ಲಿ ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ಹೋಗಿದ್ದೇನೆ, ಮುಖ್ಯಸ್ಥ ಹೋಗಿದ್ದೇನೆ. ಸೊ ನಾವು ಅಷ್ಟೇ ಮಾತಾಡಿದ್ವಿ. ಅವ್ರ ಟ್ರಯಲ್ ಯಾವಾಗ ಇದೆ ಅದು ಕೇಳಿದೆ. ಅವರೆಲ್ಲ ಹೇಳಿದ್ರು 17ನೇ ತಾರೀಕಿಂದ ಟ್ರಯಲ್ ಸ್ಟಾರ್ಟ್ ಆಗುತ್ತೆ, ಅದು ಮಾತಾಡಿದರು. ಸರ್ ಎಲ್ಲೆಂಡೋಗು ಮತ್ತು ಪ್ರಿಸನ್ಗೆ ಏನು ಡಿಫ್ರೆನ್ಸ್ ಇರುತ್ತೆ? ಎಲ್ಲೆಂಡೋಕ್ಕೆ ಇದಕ್ಕೆ ಅಲ್ಲಿ ಹೊರಗಡೆ ನೀವು ನಿರ್ವಹಣೆ ಮಾಡಬೇಕು. ಇಲ್ಲಿ ಏನಿದೆ ಜೈಲ್ ಒಳಗಡೆ ಕೂಡ ಎಲ್ಲೆಂಡೋ ಇರುತ್ತೆ. ಆದರೆ ಜೈಲ್ ಹೊರಗಡೆ ಇದು ಹೊರಗಡೆ ಏನಿದೆ ಜೈಲ್ದು ಪರಿಸ್ಥಿತಿ ಇರಲ್ಲ. ಆದರೆ ಒಳಗಡೆ ಕೂಡ ಎಲ್ಲೆಂಡೋ ನೀವು ನಿರ್ವಹಣೆ ಮಾಡಬೇಕು. ಅಂದರೆ ಹೊರದಾಟ ಮಾಡಿದರೆ ಕೈದಿಗಳು ಇವರೆಲ್ಲ ಮಾಡಿದ್ರು, ಮತ್ತೆ ಅದು ನಾವು ನೋಡಬೇಕಾಗತ್ತೆ. ಆದರೆ ಅಲ್ಲಿ ಬೇರೆ ಬೇರೆ ಕೆಲಸ. ಈ ಎಲ್ಲೆಂಡೋರ್ಲಿ ಏನಿದೆ, ನೀವು ಅಲ್ಲಿ ಇದು ಏನಾದರೂ ಪ್ರೊಟೆಸ್ಟ್ ಆಗ್ತಾ ಇದೆ, ಅದು ಹೊರಗಡೆ ರೌಡಿದು ಆ್ಯಕ್ಟಿವಿಟಿ ಏನಿದೆ, ಯಾರಿಗೆ ಕಿಡ್ನ್ಯಾಪ್ ಮಾಡಿದ್ದಾರೆ, ಅಲ್ಲಿ ಒಂದು ಏರಿಯಾ ದೊಡ್ಡದು ಇರುತ್ತೆ. ಇಲ್ಲಿ ಏರಿಯಾ ಬಹಳ ಸೀಮಿತವಾಗಿದೆ. ಸರ್ ಧನ್ಯವಾದಗಳು ಸರ್ ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ. ಇಷ್ಟೊತ್ತು ಕೂಡ ಪಬ್ಲಿಕ್ನ ಪರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಕ್ಕೆಲ್ಲವೂ ಕೂಡ ಉತ್ತರ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಜೈಲಿನ ಇನ್ನಷ್ಟು ಸುಧಾರಣೆ ಆಗ್ಬೋದು ಅಂತ ಹೇಳಿ ನಿಮ್ಮನ್ನ ನಿರೀಕ್ಷೆ ಮಾಡ್ಬೋದು ಅಂತ ತಿಳ್ಕೊತೀನಿ. ಇದು ಪಬ್ಲಿಕ್ ನೆಕ್ಸ್ಟ್ನ ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು.